ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 75ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 75ನೇ ಸ್ತೋತ್ರವು ಹೀಗಿದೆ. ಪ್ರಭಾವ ಸರ್ವಗೋವಾಯು ಆರ್ಯಮಾ ಸವಿತಾರವಿಃ ಉಷಂಗುಶ್ಚ ವಿಧಾತಾ ಚ ಮಾಂದಾತಾ ಭೂತ ಭಾವನಃ. ಈ ಸ್ತೋತ್ರದಲ್ಲಿ ಶಿವನ 9 ನಾಮಗಳಿವೆ. ಈಗ ಶಿವನ ಈ 9 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ಪ್ರಭಾವಾಯ ನಮಃ. ಈ ಶಿವನಾಮದ ಅರ್ಥ ವಸುವಿನ ರೂಪದಲ್ಲಿ ಪ್ರಭಾವ ಎಂದು ಕರೆಯಲ್ಪಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ: ಓಂ ಸರ್ವಕಾಯ ವಾಯುವೇ ನಮಃ. ಈ ಶಿವನಾಮದ ಅರ್ಥ ಎಲ್ಲ ಜೀವಿಗಳಲ್ಲಿ ಗಾಳಿಯ ರೂಪದಲ್ಲಿ ಅಥವಾ ಎಲ್ಲೆಡೆ ಇರುವ ಗಾಳಿಯ ರೂಪದಲ್ಲಿ ಇರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ: ಓಂ ಆರ್ಯಂನೇ ನಮಃ. ಈ ಶಿವನಾಮದ ಅರ್ಥ ಆರ್ಯಮ ರೂಪದಲ್ಲಿ ಮತ್ತು ಮೇಷರಾಶಿಯ ದೇವರಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ನಾಲ್ಕನೇ ನಾಮ ಹೀಗಿದೆ: ಓಂ ಸಾವಿತ್ರೇ ನಮಃ. ಈ ಶಿವನಾಮದ ಅರ್ಥ ಎಲ್ಲವನ್ನೂ ಸೃಷ್ಟಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಐದನೇ ನಾಮ ಹೀಗಿದೆ: ಓಂ ರವಯೇ ನಮಃ. ಈ ಶಿವನಾಮದ ಅರ್ಥ ಸೂರ್ಯದೇವರ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಆರನೇ ನಾಮ ಹೀಗಿದೆ: ಓಂ ಉಷಂಗವೇ ನಮಃ. ಈ ಶಿವನಾಮದ ಅರ್ಥ ಉರಿಯುವ ಕಿರಣಗಳನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಏಳನೇ ನಾಮ ಹೀಗಿದೆ: ಓಂ ವಿಧಾತ್ರೇ ನಮಃ. ಈ ಶಿವನಾಮದ ಅರ್ಥ ಆಜ್ಞಾಪಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎಂಟನೇ ನಾಮ ಹೀಗಿದೆ: ಓಂ ಮಾಂದಾತ್ರೇ ನಮಃ. ಈ ಶಿವನಾಮದ ಅರ್ಥ ನಾನು ಎಂಬ ಆತ್ಮವನ್ನು ನೋಡಿಕೊಳ್ಳುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಹೀಗಿದೆ: ಓಂ ಭೂತ ಭಾವನಾಯ ನಮಃ. ಈ ಶಿವನಾಮದ ಅರ್ಥ ಸೃಷ್ಟಿಯಾದ ಎಲ್ಲವನ್ನೂ ನೋಡಿಕೊಳ್ಳುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 9 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 76ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.